ನಮಸ್ತೆ, ವೆಲ್ಕಮ್ ಟು ಮೌನಿ ಕ್ರಿಯೇಷನ್ಸ್. ಇವತ್ತು ಬಂದುಬಿಟ್ಟು ತುಂಬ ಸ್ಯಾರಿ ಬಂದಿದ್ದಾವೆ ಜುಜ್ಜಾಗು ಮತ್ತು ಫಾಲ್ಸ್ಗೆ. ಹಾಗೆ ಬ್ಲೌಸ್ ಕೂಡ ಸ್ಟಿಚಿಂಗ್ ಇದೆ. ಇವೆಲ್ಲ ಸ್ಟಿಚ್ ಮಾಡಿ ಹಾಕಿರೋದು. ಇನ್ನು ಕೈಯೊಳಗೆ ಈ ಹುಕ್ಸ್ ಎಲ್ಲ ಹಾಕಬೇಕು. ಇದು ಬಂದುಬಿಟ್ಟು ಇಲ್ಲೇ ನಮ್ಮ ಪಕ್ಕದ ರೂಪನಗಟ್ಟಿಯವ್ರದ್ದು. ಅವರು ಇವತ್ತಿಗೆ ಬೇಕು ಗುರುವಾರ ಸಾಯಂಕಾಲಕ್ಕೆ ಅಂತ ಹೇಳಿದರು. ಹಾಗಾಗಿ ಸ್ಟಿಚ್ ಮಾಡಿ ರೆಡಿ ಮಾಡಿದ್ದೀವಿ. ಈ ಬ್ಲೌಸು ತುಂಬ ಚೆನ್ನಾಗಿದೆ. ಸೀರೆ ಬಂದುಬಿಟ್ಟು ಪ್ಲೇನ್ ಬಂದಿದೆ. ಪ್ಲೇನ್ ಸೀರೆಗೆ ಇದು ವರ್ಕ್ ಇರೋ ಬ್ಲೌಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬ್ಲೌಸು ಚೆನ್ನಾಗಿರೋದ್ರಿಂದ ಪ್ಲೇನ್ ಸೀರೆ ಆಗಿದ್ದರೂ ಕೂಡ ವೇರ್ ಮಾಡಿದರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅವರು ನಿಮ್ಗೆ ಯಾವ ಥರ ಸೂಟ್ ಆಗುತ್ತೋ ಅದನ್ನೇ ಸ್ಟಿಚ್ ಮಾಡಿ ಅಂತ ಹೇಳಿದರು. ಇದು ಪಕ್ಕದ ದೂರವ್ರದ್ದು, ನಮ್ಮ ರೆಗ್ಯುಲರ್ ಕಸ್ಟಮರ್ಸು. ಸೊ ಹಾಗಾಗಿ ನಾನು ಬ್ಯಾಕ್ ಬೋಟ್ ನೆಕ್ ಇಟ್ಟಿದ್ದೀನಿ. ಈ ಥರ ಫ್ರಂಟು ಮಾಮೂಲು ಡೀಪ್ ರೌಂಡಲ್ಲೇ ಸ್ಟಿಚ್ ಮಾಡಿದ್ದೀನಿ. ಅದಕ್ಕೆ ಬರೀ ಬಟನ್ ಬದಲಿ ಒಂಥರ ಬಟರ್ಫ್ಲೈ ಥರ ಡಿಫ್ರೆಂಟಾಗಿರುತ್ತೆ ಅಂತ ಹೇಳಿ ಈ ಥರ ಬಟರ್ಫ್ಲೈ ಮಂದಿ ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿ ಕೂಡ ಬಂದಿದೆ ಇದು ಬ್ಲೌಸು. ಸೀರೆ ಸಿಂಪಲ್ಲಾಗಿದ್ದರೂ ಬ್ಲೌಸು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ನಾವು ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಲುಕ್ಕು ಕೊಡುತ್ತೆ ಸ್ಯಾರಿ ಕೂಡ. ಮತ್ತು ನೆಕ್ಸ್ಟ್ ಇದು ಒಂದು ಕೊಟ್ಟಿದ್ದರು. ಇದು ಮಾಮೂಲು ಸಿಂಪಲ್ ಸೀರೆ ಇರೋದ್ರಿಂದ ನಾವು ಗೋಲ್ಡ್ ಪೈಪಿಂಗು ಮಾಡಿಬಿಟ್ಟು ಜಸ್ಟ್ ಒಂದು ಟ್ಯಾಗ್ ಹಾಕಿದ್ದೀವಿ. ನೋಡಿ, ಇನ್ನೊಂದಿದೆ ಇವತ್ತು. ಸೊ ಇವಾಗ ಆಗ್ತಿಲ್ಲ, ಜಸ್ಟ್ ಇವೆರಡು ಹೊಲ್ದಿದ್ದೀವಿ. ನೆಕ್ಸ್ಟ್ ನನ್ನ ತವ್ರ ಮನೆ ಕಡೆಯಿಂದ ತುಂಬ ಬ್ಲೌಸಸ್ ಬಂದಿದ್ದಾವೆ. ಸೊ ಅವ್ನು ಸ್ಟಿಚ್ ಮಾಡಿಬಿಟ್ಟು ನೆಕ್ಸ್ಟ್ ವೀಕಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದನ್ನೊಂದು ಆಯಿತು ಅಂತ ಹೇಳಿದ್ದಾರೆ ಅವರು ಕೂಡ. ಇವಾಗ ಜಸ್ಟ್ ಇವತ್ತು ಇವೆರಡನ್ನೂ ತೊಗೊಂಡೋಗಕ್ಕೆ ಬರ್ತಿದ್ದಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ವಿಡಿಯೋನ. ನಿಮಗೆ ಏನಾದರೂ ಈ ಬ್ಲೌಸ್ ಬಗ್ಗೆ ಕೇಳಬೇಕಂತಿದ್ರೆ ಇಲ್ಲೇ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.